ಪುರುಷೋತ್ತಮ ಪುರುಷೋತ್ತಮ ಪುರುಷಿ ಸಹ ನಂಗೆ ವಿಷಯ ಗೊತ್ತಿದ್ರು ಅವಳು ಕೇರ್ ಮಾಡ್ತಿಲ್ಲ. ಮಿಕ್ಕವ್ರಿಗೆ ಯಾರಿಗೂ ನಾವು ಮದುವೆ ಆಗಿರೋ ವಿಷಯನೇ ಗೊತ್ತಿಲ್ಲ. ಹೇಳ್ಬಿಟ್ರೆ ಏನಾಗತ್ತೆ? ಶೇಖರ್ ವಿಜಿನ ವಾಪಸ್ ಮನೆಗೆ ಕಳಿಸ್ಬಿಟ್ರೆ ಅನ್ನೋದೊಂದೇ ಆತಂಕ. ಇಲ್ಲಾಂದ್ರೆ ನಾನು ಇಷ್ಟು ದಿನ ಯಾಕೆ ಸುಮ್ಮನೆ ಇರ್ತಿದ್ದೆ ಹೇಳು? ನಮ್ಮ ಸಂಸಾರನ ಸರಿ ಮಾಡ್ಕೊಳಕ್ ಹೋಗಿ ಅವಳು ಸಂಸಾರನ ಹಾಳು ಮಾಡೋಕ್ಕಾಗತ್ತಾ? ಈಗ ತಾನೇ ಅವಳ ಸಂಸಾರ ತುಂಬಾ ಚೆನ್ನಾಗಿದ್ಯಾ? ಕಡೆ ಪಕ್ಷ ಗಂಡನ ಮನೆಯಲ್ಲಿ ಗಂಡನ ಜೊತೆಲಿದ್ದಾಳೆ. ಇವತ್ತಲ್ಲ ನಾಳೆ ಅವಳ ಸಂಸಾರ ಸರಿ ಹೋಗುತ್ತೆ ಅನ್ನೋ ಖುಷಿಲಿದ್ದಾಳೆ. ಆ ಖುಷಿನ ನಾನು ಕಿತ್ಕೊಳಕ್ಕಾಗತ್ತಾ? ಹಾಗಿದ್ರೆ ಇನ್ ಮುಂದೆ ನೀನು ನನ್ನೋನಾಗಿರೋದಿಲ್ವಾ ಪುರುಷಿ? ನಾನು ಯಾವತ್ತಿದ್ರು ನಿನ್ನವನೇ ಅಂತ ಅವತ್ತೇ ಹೇಳಿದ್ದೀನಲ್ಲ ಚೈತ್ರ. ಇವತ್ತು ಸಹನಾ ಜೊತೆ ಲಗ್ನ ಪತ್ರಿಕೆ ಶಾಸ್ತ್ರ. ಇನ್ನೊಂದು ಸ್ವಲ್ಪ ದಿನ ಬಿಟ್ರೆ ಮದುವೆ. ನನ್ನ ಗಂಡನ್ನ ಇನ್ನೊಬ್ಳ ಜೊತೆ ಹಂಚ್ಕೊಳ್ಬೇಕಾ? ನಿನ್ ಪ್ರೀತಿಲಿ ಅರ್ಧ ಪಾಲು ಸಹನಾ ಕಿತ್ಕೊಂಡ್ ಬಿಡ್ತಾಳೆ ಪುರುಷಿ. ಸಹನಾ ಎಲ್ರೆದ್ರಿಗೂ ತಾಳಿ ಕಟ್ಟಿಸ್ಕೊಂಡು ಧರ್ಮ ಪತ್ನಿಯನ್ನು ಹಣೆ ಪಟ್ಟಿ ಹೊತ್ಕೊಂಡು ಹಕ್ಕು ಚಲಾಯಿಸ್ಬಿಡ್ತಾಳೆ. ಅವಳಿಗೆ ಅವ್ರ ಅಣ್ಣನ ಸಪೋರ್ಟ್ ಇದೆ. ಮದ್ವೆಯಾಗಿ ಬರೋ ಸಾವಿರಾರು ಜನ ಸಾಕ್ಷಿ ಇರುತ್ತೆ. ಆಗ ನಾನು ನಿನ್ನ ಹೆಂಡತಿ ಅಂತ ಕೂಗಿ ಕೂಗಿ ಹೇಳಿದ್ರು ಯಾರು ನಂಬೋದಿಲ್ಲ ಪುರುಷಿ. ನನಗೆ ಯಾರಿದ್ದಾರೆ ಸಪೋರ್ಟ್ ಮಾಡೋರು? ನಾನಿದ್ದೀನಿ ಚೈತ್ರ. ನಾನು ಹೇಳ್ತೀನಿ ನನ್ನ ಹೆಂಡತಿ ಚೈತ್ರ ಅಂತ. ಸಾಕ್ಷಿ ಏನಿದೆ? ಒಂದು ಫೋಟೋ ಇಲ್ಲ, ಮದ್ವೆಗೆ ಯಾರು ಬಂದಿಲ್ಲ, ರಿಜಿಸ್ಟರ್ ಮ್ಯಾರೇಜು ಆಗಿಲ್ಲ. ನಮ್ ದಾಂಪತ್ಯಕ್ಕೆ ಸಾಕ್ಷಿನೇ ಇಲ್ಲ ಪುರುಷಿ. ಇಲ್ಲ ಪುರುಷಿ, ಸಹನ ಅರ್ಧ ಪಾಲ್ ಕಿತ್ಕೊಳ್ಳಲ್ಲ, ಪೂರ್ತಿಯಾಗಿ ಕಿತ್ಕೊಂಡ್ಬಿಡ್ತಾಳೆ ನಿನ್ನ ನನ್ನಿಂದ. ಚೈತ್ರ, ನಾನಿದ್ದೀನಿ ನಿನ್ ಜೊತೆ. ಕಟ್ ಹಾಕ್ಬಿಡ್ತಾರೆ ನಿನ್ ಬಾಯನ್ನ. ಮಾತಾಡಕ್ ಆಗ್ದಿರೋ ಪರಿಸ್ಥಿತಿಗೆ ಸಿಗಿಸ್ಬಿಡ್ತಾರೆ. ಆಗ ನಿನ್ ಬಾಯಲ್ಲಿ ಬರೋಕ್ ಸಾಧ್ಯ ಇರೋ ಮಾತೊಂದೆ, ಕ್ಷಮಿಸ್ಬಿಡು ಚೈತ್ರ ಅಂತ. ಹಲೋ ಪುರುಷೋತ್ತಮ್, ಎಲ್ಲಿದ್ದೀರಾ? ಕಳೆದ ಸಲನೂ ಹೀಗೆ ಲೇಟ್ ಮಾಡಿದ್ರಿ. ಕಾದು ಕಾದು ಪ್ರೋಗ್ರಾಮೇ ಕ್ಯಾನ್ಸಲ್ ಆಯಿತು. ಈ ಸಲ ಹೇಳ್ತಾ ಇದ್ದೀನಿ, ಅಪ್ಪಿ ತಪ್ಪಿ ಸ್ವಲ್ಪನೂ ಹೆಚ್ಚು ಕಡಿಮೆ ಆಗಬಾರ್ದು. ಎಲ್ಲಿದ್ದೀರಾ? ಮನೇಲಿದ್ದೀನಿ. ಯಾಕೆ? ನಡೀತಾ ಇರೋದು ನಿಮ್ಮ ಲಗ್ನ ಪತ್ರಿಕೆ ಕಾರ್ಯಕ್ರಮ. ಅದಕ್ಕೂ ನಿಮ್ಗೆ ಇನ್ವಿಟೇಷನ್ ಕೊಡಬೇಕಾ? ನೋಡಿ, ಇನ್ನು 10 ನಿಮಿಷದಲ್ಲಿ ನೀವು ನಿಮ್ಮ ಮನೆಯವರೆಲ್ಲ ನಮ್ಮ ಮನೇಲಿ ಇರಬೇಕು. ಬೇರೆ ಕಾರಣ ಹೇಳಬಾರ್ದು. ಪುರುಷೋತ್ತಮ್, ನಿಮ್ಮ ವಸ್ತು ನನ್ನ ಕೈಲಿದೆ ಅನ್ನೋದನ್ನ ಮರಿಬೇಡಿ. ನಿಮ್ಮ ಅಕ್ಕನ ವಸ್ತು ಅಂತ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಅವಳಿಲ್ಲಿ ಜೀವಂತವಾಗಿದ್ದರೂ ನನ್ನ ಪಾಲಿಗೆ ಜೀವ ಇಲ್ಲದೆ ಇರೋ ವಸ್ತು ಮಾತ್ರ. ಶುಭ ನಡೀತಿರ್ಬೇಕಾದ್ರೆ ನನ್ನನ್ನು ಕೆಟ್ಟವನಾಗಿ ಮಾಡಬೇಡಿ. ಫೋನ್ ಇಡ್ತಾ ಇದ್ದೀನಿ. 10 ನಿಮಿಷ ನೆನಪಿರಲಿ.
10 ನಿಮಿಷದಲ್ಲಿ ಲಗ್ನ ಪತ್ರಿಕೆ ಕಾರ್ಯಕ್ರಮದಲ್ಲಿ ನಾವಿರಬೇಕು. ರೆಡಿ? ಖುಷಿ, ನಾನು ಹೌದು, ನೀನು. ಒಂದು ಮಾತಂತೂ ಸತ್ಯ ಚೈತ್ರ, ಕೊಟ್ಟ ಮಾತನ್ನು ನಾನು ಮುರಿಯೋದಿಲ್ಲ. ಹಿಡಿದ ಕೈನ ಎಷ್ಟೇ ಕಷ್ಟ ಆದರೂ ಬಿಡೋದಿಲ್ಲ. ಮತ್ತೆ ಸಹನಾ? ನನಗೆ ಗೊತ್ತಿಲ್ಲ. ಬಾ. ನಮಸ್ಕಾರ ಪುರುಷೋತ್ತಮ್ ಅವ್ರಿಗೆ. ಅಂತೂ ಇಂತೂ ನಿಮ್ಮ ಜೀವನದ ನಿಜವಾದ ಮದುವೆ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ನಿಮ್ಮ ಲಗ್ನ ಪತ್ರಿಕೆ ಕಾರ್ಯಕ್ರಮಕ್ಕೆ ಮನಸಾರೆ ಬಂದು ಅಟೆಂಡ್ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಹೋಗೋಣ ಅಂತ ಬಂದಿದ್ದೀನಿ. Anyways, all the best. All the best, Mr. Purushottam. ಚೈತ್ರ, ಏನಿದು ಈ ಥರ ರೆಡಿ ಆಗಿದೆಯಾ? ಇದರ ಫಂಕ್ಷನ್ಸ್ಗೆಲ್ಲ ಬರಬೇಕಾದ್ರೆ ನೀನು ತುಂಬ ನೀಟಾಗಿ ರೆಡಿ ಆಗಬೇಕು. ಯಾಕಂದರೆ ಜನ ನೋಡಿದವ್ರು ಹೇಳ್ತಾ ಇರ್ತಾರೆ, ಅಲ್ಲೋಡು ಮಿಸಸ್ ವಿಕ್ರಮ್ ಬರ್ತಾ ಇದ್ದಾರೆ ಅಂತ. ಹೇಗಿರ್ಬೇಕು ನೀನು? ಈಗ ಪುರುಷೋತ್ತಮನ ಮದುವೆ, ಆಮೇಲೆ ನಮ್ಮ ಮದುವೆ. ಅದು ಯಾವತ್ತೂ ಸಾಧ್ಯ ಇಲ್ಲ ವಿಕಿ. ಅಂಥ ಸಮಯ ಬಂದರೆ ನಿನ್ನನ್ನು ಸಾಯಿಸಾದರೂ ಸರಿ ಚೈತ್ರನ ಮದುವೆ ಆಗ್ತೀನಿ. ಆ ಕೆಲಸ ನಾನು ಮಾಡ್ಬೋದು, ಅವಶ್ಯಕತೆ ಬಿದ್ದರೆ. ಅದೇನು ದೊಡ್ಡ ವಿಷಯ ಅಲ್ಲ. ನೀನು ನನ್ನನ್ನು ಮುಟ್ಟೋದಕ್ಕೂ ಆಗಲ್ಲ. ಇದುವರೆಗೂ ನೀನು ನನ್ನ ಕೈಯಲ್ಲಿ ಯಾವ್ಯಾವ ಕೆಲಸ ಆಗಲ್ಲ ಅಂತ ಹೇಳಿದ್ಯೋ ಅದನ್ನೆಲ್ಲ ಮಾಡಿ ತೋರಿಸ್ತೀನಿ. ನೀನು ಕಿರ್ಚಾಡ್ತೀಯ, ನಾನು ಕಿರ್ಚಾಡಲ್ಲ, ಅಷ್ಟೇ ವ್ಯತ್ಯಾಸ. ಯಾರು ಯಾರನ್ನ ಮುಟ್ತಾರೆ, ಯಾರು ಯಾರನ್ನ ಮುಟ್ಟಿದ್ದಾರೆ ಅನ್ನೋದು ಮುಟ್ಟಿದವ್ರಿಗೆ ಮುಟ್ಟಿಸ್ಕೊಂಡವ್ರಿಗೆ ಮಾತ್ರ ಗೊತ್ತು. ನಿನಗೆ ಗೊತ್ತಿಲ್ಲದೆ ಇರೋ ಒಂದು ಸತ್ಯ ಚೈತ್ರನಿಗೆ ಗೊತ್ತಿದೆ.
ಬನ್ನಿ ಸರ್, ಬನ್ನಿ. ನಿಮ್ಮಂಥ ದೊಡ್ಡ ಮನುಷ್ಯರು ನನ್ನ ಆಮಂತ್ರಣನ ಇಷ್ಟು ಸೀರಿಯಸ್ ಆಗಿ ತೊಗೊಂಡು ಬಂದಿರೋದು ನನ್ನ ಭಾಗ್ಯ. ದಯವಿಟ್ಟು ಬನ್ನಿ. ಸಂಬಂಧಗಳು ಯಾವುದೇ ಇರಲಿ ಶೇಖರ್ ಅವರೇ, ನಾನು ನೆಗ್ಲೆಕ್ಟ್ ಮಾಡಲ್ಲ. ಅದು ಹೊಸದೇ ಆಗಿರಲಿ ಅಥವಾ ಹಳೇದೇ ಇರಲಿ. ಅದು ನನಗೆ ಗೊತ್ತು ಸರ್, ಅದಕ್ಕೆ ಹೇಳಿದ್ದು ನಿಮ್ಮನ್ನ ದೊಡ್ಡ ಮನುಷ್ಯರು ಅಂತ. ಪ್ಲೀಸ್ ಬನ್ನಿ. ಶೇಖರ್, ತಪ್ಪು ಮಾಡ್ತಾ ಇದ್ದೀರಾ ನೀವು. ನಾನು ದೊಡ್ಡ ಮನುಷ್ಯನೇ ಇರ್ಬೋದು, ಆದರೂ ಮದುವೆ ಗಂಡು ಪುರುಷೋತ್ತಮ ಅಲ್ವಾ? ಪಾಪ ಸಣ್ಣ ವ್ಯಕ್ತಿ ಆದರೂ ಈ ಲಗ್ನ ಪತ್ರಿಕೆ ಕಾರ್ಯಕ್ರಮಕ್ಕೆ ಈತನೇ ಹೀರೋ. ಇವ್ರನ್ನ ಕರ್ಕೊಂಡು ನಡೀರಿ. ಸರ್, ಅಂದಾಗೆ ನೀವು ಪುರುಷೋತ್ತಮ ಪರಿಚಯ ಅಂತ ಹೇಳಿದ್ರಿ, ಆದರೆ ಹೇಗೆ ಅಂತಾನೆ ಹೇಳಿಲ್ಲ. ಅದು ನಮ್ಮ ಕಂಪ್ನಿ ಒಂದು ಬ್ರಾಂಚ್ ಓಪನಿಂಗ್ ಸೆರೆಮನಿಗೆ ಈತನೇ ಚಪ್ರ ಹಾಕಿ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದ್ದು. ಬಹಳ ಚೆನ್ನಾಗಿ ಫ್ಲವರ್ ಡೆಕೋರೇಟ್ ಮಾಡ್ತಾರೆ, ಒಳ್ಳೆ ಚಪ್ರ ಹಾಕ್ತಾನೆ, ಒಳ್ಳೆ ಕೆಲಸಗಾರ ಈತ. ನಮ್ಮ ಮನೇಲಿ ಮುಂದೆ ಯಾವುದೇ ಫಂಕ್ಷನ್ ಆದರೂ ಈತನ ಕೈಲೇ ಚಪ್ರ ಹಾಕ್ಸೋದು. ನಡ್ರಿ ನಡ್ರಿ, ಪ್ರೋಗ್ರಾಮ್ಗೆ ಲೇಟ್ ಆಗ್ಬಿಡುತ್ತೆ. ಬನ್ನಿ ಸರ್, ಬನ್ನಿ. ಕೂತ್ಕೊಳ್ಳಿ. ಒಂದು 5 ನಿಮಿಷ ಬಂದ್ಬಿಡ್ತೀನಿ. ಹಾಂ. ನೀವೇನಿಲ್ಲಿ? ಮಲ್ಲಿಕಮ್ಮನವರು, ಬನ್ನಿ. ನಿಮ್ಮ ಹತ್ರ ಒಂದು 2 ನಿಮಿಷ ಪರ್ಸನಲ್ ಆಗಿ ಮಾತಾಡಬೇಕು. ಏನು ಮಾತು? ಬನ್ನಿ, ಹೇಳ್ತೀನಿ. ಬಾಬಾಜಿ ಪ್ಲೀಸ್. ಹೇಳಿ. ನಮಸ್ಕಾರ ಮಲ್ಲಿಕಮ್ಮನವ್ರಿಗೆ. ರೀ, ನೀವ್ ಹೇಳ್ಕೊಂಡ್ ಮಾತಾಡಿದ್ರೆ ಕೇಳಿಸ್ಕೊಂಡು ನಿಂತ್ಕೊಳಕ್ ನನಗ್ ಪುರ್ಸೋತಿಲ್ಲ. ವಿಷಯ ಏನು ಅಂತ ಬೇಗ ಹೇಳಿ. ಬಾಬಾಜಿ ನೋಡಿ, ನೀವು ಪುರುಷೋತ್ತಮನ ಚಿಕ್ಕಮ್ಮ ಅಂದರೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಅವನ ಮಲತಾಯಿ ಅಂತ ಗೊತ್ತಾಯಿತು. ನಿಮ್ಮ ಮನಸ್ಸಿನಲ್ಲಿ ಪುರುಷೋತ್ತಮನ ಬಗ್ಗೆ ಪ್ರೀತಿಯಾಗಲಿ ಮಮತೆ ಆಗಲಿ ಇಲ್ಲ. ಅವನ ಜೀವನ ಹಾಳಾಗಲಿ ಅನ್ನೋದೇ ನಿಮ್ಮ ಬೈಕೆ ಅಂತಲೂ ಗೊತ್ತಾಯಿತು. ಎಲ್ಲ ಗೊತ್ತಿದ್ದು ಏನ್ ಹೇಳೋಕ್ ಬಂದ್ರಿ? ಪುರುಷೋತ್ತಮ ನಮಗೂ ಶತ್ರುನೇ. ನೀವು ನಮಗೆ ಸಹಾಯ ಮಾಡಿ, ನಾವು ನಿಮಗೆ ಸಹಾಯ ಮಾಡ್ತೀವಿ. ಏನ್ ಸಹಾಯ? ನನಗೆ ಚೈತ್ರ ಬೇಕು. ಅದಾಗಬೇಕು ಅಂದರೆ ಈ ಲಗ್ನ ಪತ್ರಿಕೆ ಶಾಸ್ತ್ರ ನಡಿಬೇಕು, ಮದುವೆನೂ ಸರಾಗವಾಗಿ ಆಗಬೇಕು. ಇದನ್ನು ತಡೆಯೋ ಪ್ರಯತ್ನ ಆ ಪುರುಷೋತ್ತಮ ಮಾಡ್ತಾನೆ. ಅದನ್ನು ನೀವು ತಡಿಬೇಕು. ನಂಗೇನು ಹುಚ್ಚಿಡ್ದಿದ್ಯಾ? ಪುರುಷೋತ್ತಮನ್ ಮದುವೆ ಅಲ್ಲ,
ಲಗ್ನ ಪತ್ರಿಕೆ ಶಾಸ್ತ್ರನೂ ನಡೆಯೋದಿಲ್ಲ. ಅವನ ಅಕ್ಕ ತಂಗಿರು ನಗೋದನ್ನು ಮರ್ತು ಬಿಡಬೇಕು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಅದನ್ನು ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತು. ಅದಕ್ಕೆ ನಿಮ್ಮ ಸಹಾಯ ಬೇಕಾಗಿಲ್ಲ. ನೀವು ಜನ ಸರಿ ಇಲ್ಲ ಅಂತ ಎಲ್ರಿಗೂ ಗೊತ್ತು. ನಿಮ್ಮ ಮಾತನ್ನು ನಾನು ನಂಬ್ತೀನಾ? ಮಲ್ಲಿಕಮ್ಮನವ್ರೆ, ಬಾಬಾಜಿ ಬಿಡಿ, ಜಗತ್ತಲ್ಲೆಲ್ಲ ಈ ಅಮ್ಮನೇ ಪರ್ಫೆಕ್ಟ್ ಅಂತ ಅನ್ಸುತ್ತೆ. ಈ ಅಮ್ಮ ನಮ್ಮ ಕೆಲ್ಸಕ್ಕಾಗಿ ಬರಲ್ಲ. ನನಗೆ ಬೇಕಾಗಿರೋದು ಚೈತ್ರ. ಆದರೆ ಪಾರ್ಥ ಲಗ್ನ ಪತ್ರಿಕೆನೇ ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಹೋದ್ಲಲ್ಲ ಈ ಅಮ್ಮ. ಯಾವುದು ನಡೆಯುತ್ತೆ ಯಾವುದು ನಡೆಯಲ್ಲ ಅನ್ನೋದು ನಾಡಿಸೋನು ಗೊತ್ತು. ನೀನು ಹಾಗೆ ಹಲ್ಕಿರ್ಕೊಂಡು ಕೆಕ್ಕರ್ಸ್ಕೊಂಡು ನೋಡ್ತಾ ನಿಂತಿದ್ಯಾ? ನಾವಿಲ್ಲಿ ಬಂದಿರೋದು ಊಟ ಮಾಡಿಕೊಂಡು ತಾಂಬೂಲ ಹಾಕೊಂಡು ಹೋಗೋಕ್ಕಲ್ಲ. ಗೊತ್ತಮ್ಮ, ಪುರುಷೋತ್ತಮನ ಲಗ್ನ ಪತ್ರಿಕೆ ಶಾಸ್ತ್ರಕ್ಕೆ ಬಂದಿರೋದು ಅಂತ. ನಿನ್ನ ತಲೆ ಈ ಲಗ್ನ ಪತ್ರಿಕೆ ಶಾಸ್ತ್ರನ ನಿಲ್ಸೋಕೆ ಬಂದಿರೋದು. ಏನು ಹೇಳ್ತಾ ಇದೆಯಮ್ಮ? ನಡಿಬಾರ್ದು ಈ ಕಾರ್ಯಕ್ರಮ. ಪುರುಷೋತ್ತಮ ಸಹನ ಮದುವೆ ನಡಿಬಾರ್ದು. ಆ ವಿಜಿ ಗಂಡನ ಮನೆ ಬಿಟ್ಟು ನಮ್ಮ ಮನೇಲಿ ಬಂದು ಬಿದ್ದಿರ್ಬೇಕು. ಹಾಗಿದ್ರೆ ಇವತ್ತು ಈ ಶಾಸ್ತ್ರ ನಡೆಯಲ್ವಾ ಅಮ್ಮ? ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ಅಂದರೆ ಹೇಗೆ? ಎಲ್ಲರ ಮುಂದೆ ಹೇಳೋಕ್ಕಾಗತ್ತೇನೋ? ಬಾ ನನ್ನ ಜೊತೆ. ಆಂಟಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಅಯ್ಯೋ ಸಹನಾ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಮ್ಮ. ನನ್ನ ಕಣ್ಣೇ ಬೀಳೋ ಹಾಗಿದೆ. ಈಗ ಹೇಗಿದೆಯೋ ಜೀವನ ಪೂರ್ತಿ ಹಾಗೇ ಇರಮ್ಮ. ಮದುವೆ ಆಗದೆ ಹೀಗೆ ಇರಮ್ಮ. ಹೀಗೆ ಅಂದ್ರೆ ಅದೇಮ್ಮ, ಈಗ ಹೇಗೆ ನಗ್ನಾಗ್ತಾ ಇದೆಯೋ ಹಾಗೆ ಇರು ಅಂತ. ಮತ್ತೆ ಈಗ ಮದುವೆ ಆಗದೆ ಹೇಗಿದೆಯೋ ಜೀವನ ಪೂರ್ತಿ ಹಾಗೆ ಇರು ಅಂತ ಅಂದೆ ಅನ್ಕೊಂಡ್ಯಾ? ಸುಜಿತ್ ಬಾರೋ.
ಬಳೆಗಳು ನನ್ನ ಬದುಕಿನಲ್ಲಿ ಮತ್ತೆ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇವತ್ತು ಬರ್ತಿರೋ ಈ ಬಳೆ ಭಾಗ್ಯನ ಇನ್ಯಾವತ್ತೂ ಕಳ್ಕೊಳ್ಳೋದಿಲ್ಲ. ಚೈತ್ರ, ನೀನ್ ಬರೋದಿಲ್ಲ ಅನ್ಕೊಂಡಿದ್ದೆ. ಯಾಕೆ? ನನ್ನ ಮುಖ ನೋಡಿದ್ರೆ ನೀನು ಮಾಡ್ತಿರೋ ತಪ್ಪು ನೆನಪಾಗತ್ತಾ? ಆತ್ಮಸಾಕ್ಷಿ ಚುಚ್ಚುತ್ತಾ? ತಪ್ಪ? ಯಾವ ತಪ್ಪು? ನನ್ನ ಗಂಡ ಆಗೋನ್ ಜೊತೆ ಲಗ್ನ ಪತ್ರಿಕೆ ಶಾಸ್ತ್ರ ಮಾಡ್ಕೊಳ್ಳೋದು ನಿನಗೆ ತಪ್ಪು ಅನ್ನಿಸ್ತಾ ಇದೆಯಾ?